ಬಿಜೆಪಿಗರಿಗೆ ಕಾರ್ಕಳ ಕಾಂಗ್ರೆಸ್ ಈ ಪ್ರತಿಭಟನೆಯ ಮೂಲಕ ಕೇಳ್ತಾ ಇದೆ. ನಾನು ತಾಲೂಕು ಕಚೇರಿಯಲ್ಲಿ ಕಾರ್ಕಳದ ಶಾಸಕರು ಒಂದು ಪ್ರತಿಭಟನೆಯಲ್ಲಿ ಮಾತಾಡಿದನ್ನ ನಾನು ನೋಡಿದೆ. ಅವರು ಪ್ರತಿಭಟನೆ ಹೇಳ್ತಾರೆ, ಸರಾಯಿಗೆ 30 ರೂಪಾಯಿ ಜಾಸ್ತಿ ಆಯ್ತು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. 90 ರೂಪಾಯಿ ಇದ್ದ ಸರಾಯಿಗೆ 120 ರೂಪಾಯಿ ಆಯ್ತು ಅಂತ ಕಾಂಗ್ರೆಸ್ ಸರ್ಕಾರವನ್ನ ಅವರು ದೂಡ್ತಾರೆ. ಅವರಿಗೆ ಸರಾಯಿಗೆ 30 ರೂಪಾಯಿ ಜಾಸ್ತಿ ಆದ್ರ ಬಗ್ಗೆ ಅವರಿಗೆ ಬೇಜಾರಿದೆ. ಸರಾಯಿಗೆ 30 ರೂಪಾಯಿ ಜಾಸ್ತಿ ಆಗಿದ್ರ ಬಗ್ಗೆ ಅವರಿಗೆ ಸಿಟ್ಟಿದೆ. ಆದ್ರೆ ಗ್ಯಾಸಿಗೆ 50 ರೂಪಾಯಿ ಜಾಸ್ತಿ ಆದಕ್ಕೆ ಶಾಸಕರಿಗೆ ಸಿಟ್ಟಿಲ್ಲ. ಇಂಥ ಶಾಸಕರಿಗೆ ನಾನು ಧಿಕ್ಕಾರ ಹೇಳ್ತೇನೆ. ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ಗೆ, ಸರಾಯಿ ಕುಡಿಯುವವರು ಅದು 50 ರೂಪಾಯಿ ಜಾಸ್ತಿ ಆಗ್ಲಿ 100 ರೂಪಾಯಿ ಜಾಸ್ತಿ ಆಗ್ಲಿ ಅದು ಅವರ ಆದ್ಯತೆ, ಬೇಕಾದ್ರೆ ಕುಡಿತಾರೆ. ಆದ್ರೆ ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲಿ ಉಪಯೋಗವಾಗುವ ದಿನಬಳಕೆಯ ವಸ್ತು. ಅದು ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ಪ್ರತಿಯೊಂದು ಆಹಾರ ಪದಾರ್ಥದ ಬೆಲೆಯೂ ಜಾಸ್ತಿ ಆಗ್ತದೆ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಗೃಹಿಣಿ ಈ ಗ್ಯಾಸ್ ನ ಬೆಲೆಯಿಂದ ತತ್ತರಿಸ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ. ಶಾಸಕರು 30 ರೂಪಾಯಿ ಸರಾಯಿಗೆ ಜಾಸ್ತಿ ಆದ್ರೆ ಅವರಿಗೆ ಕಷ್ಟ ಆಗ್ತದೆ. ಶಾಸಕರೇ, ಬೆಂಗಳೂರಿನಲ್ಲಿ HS ಲೇಔಟ್ ನಲ್ಲಿ ನಿಮ್ಮದೇ ಮಾಲೀಕತ್ವದ ಸರಾಯಿ ಅಂಗಡಿ ಇದೆ ಅಲ್ವಾ? ಆ ಸರಾಯಿ ಅಂಗಡಿಯಲ್ಲಿ ನೀವು ಅದೇ ಬೆಲೆಗೆ ಯಾಕೆ ಸರಾಯಿಯನ್ನ ಮಾಡಬಾರದು? ನಿಮ್ಮ ಹೆಂಡತಿಯ ಹೆಸರಿನಲ್ಲಿ, ಪ್ರಿಯಾಂಕಾ ಸುನೀಲ್ ಕುಮಾರ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಇರುವ ಸರಾಯಿ ಅಂಗಡಿಯಲ್ಲಿ ನೀವು ಯಾಕೆ ಕಡಿಮೆ ಬೆಲೆಗೆ ಸರಾಯಿಯನ್ನು ಮಾಡಬಾರದು ಅನ್ನುವಂತ ಪ್ರಶ್ನೆ ಇವತ್ತು ಕಾರ್ಕಳ ಕಾಂಗ್ರೆಸ್ ನಿಮಗೆ ಕೇಳ್ತಾ ಇದೆ. ನಿಮ್ಮ ಪಕ್ಷದ ಮಾಲಕರು, ನಿಮ್ಮ ಪಕ್ಷದ ನಾಯಕರು ಯಾರು ಸರಾಯಿ ಅಂಗಡಿಗಳನ್ನು ನಡೆಸ್ತಾರೆ ಅವರೆಲ್ಲ ಆ ಬೆಲೆಗೆ ಸರಾಯಿಯನ್ನು ಮಾರಲಿ. ಯಾರಿಗೆ ನಿಮ್ಗೆ ಸರಾಯಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಬಿಜೆಪಿ ಸರ್ಕಾರದಲ್ಲಿ ಇರುವ ನಿಮ್ಮ ಎಲ್ಲ ನಾಯಕರುಗಳು ಸರಾಯಿ ಅಂಗಡಿ ನಡೆಸುವರು, ನೀವು ಆ ಬೆಲೆಗೆ ಮಾರಿ. ಆದ್ರೆ ನಮ್ಗೆ ಗ್ಯಾಸ್ ಕೊಂಡೋಗ್ಲಿಕ್ಕೆ, ನಮ್ಗೆ ಗ್ಯಾಸ್ ಖರೀದಿಗೆ, ನಮ್ಮ ಗೃಹಿಣಿಯರಿಗೆ, ಸಾಮಾನ್ಯ ಮಹಿಳೆಯರಿಗೆ ಗ್ಯಾಸ್ನ ಹೊರೆ ಆಗ್ತದೆ ಅನ್ನುವಂಥದ್ದನ್ನು ನೀವು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಇವತ್ತು ನಿಜವಾಗಿಯೂ ನಿಮ್ಗೆ ಜನರ ಬಗ್ಗೆ ಕಾಳಜಿ ಇದ್ರೆ, ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ರೆ ಗ್ಯಾಸ್ ಬೆಲೆ ಏರಿಕೆಯಾದಾಗ ನೀವು ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಿತ್ತು. ಆದ್ರೆ ನೀವು ಮಾಡುವ ಪ್ರತಿಭಟನೆ 2 ರೂಪಾಯಿ ಹಾಲಿನ ದರ ಹೆಚ್ಚಾಗಿ ಅದು ರೈತರಿಗೆ ಕೊಡುವ 2 ರೂಪಾಯಿಗೋಸ್ಕರ ನೀವು ಬೀದಿಗೆ ಬಂದು ಹೋರಾಟ ಮಾಡ್ತೀರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಬಂಧುಗಳೇ, ಗೃಹಲಕ್ಷ್ಮಿಯ ಮೂಲಕ ಇವತ್ತು ಗೃಹಲಕ್ಷ್ಮಿಯನ್ನ ನಾನಾ ಗ್ಯಾರಂಟಿಗಳನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ. ಸರ್ಕಾರ ಬರುವ ಮೊದಲು ಇಂಥ ಗ್ಯಾರಂಟಿ ಯೋಜನೆ ಕೊಡ್ಲಿಕ್ಕೆ ಸಾಧ್ಯವಾ ಅಂತ ನಮ್ಮನ್ನ ಅವಹೇಳನ ಮಾಡಿದ್ರು. ನಮ್ಮ ಸಂಸದರು ಹೇಳ್ತಾರೆ ಪುಸ್ತಕದ ಒಳಗಿರುವ ನವಿಲುಗರಿ ಅಂತ ಅದನ್ನು ಅವಹೇಳನ ಮಾಡಿದ್ರು. ಆದರೆ ಸರ್ಕಾರ ಬಂದ ನಂತರ ನೀವೇ ಬೀದಿಗೆ ಬಂದು ಗ್ಯಾರಂಟಿ ಯೋಜನೆ ಕೊಡಿ, ಗ್ಯಾರಂಟಿ ಕೊಡಿ ಅಂತ ನೀವೇ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ಗ್ಯಾರಂಟಿ ಯೋಜನೆಯ ಬಗ್ಗೆ ಅವಹೇಳನವಾಗಿ ಮಾತಾಡ್ತಿದ್ದ ಶಾಸಕರು, ಗ್ಯಾರಂಟಿ ಯೋಜನೆಯ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದ ಶಾಸಕರು ಮೊನ್ನೆ ವಿಧಾನಸೌಧದಲ್ಲಿ ಮಾತಾಡ್ತಾರೆ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡಿ ಅಂತ ವಿಧಾನಸೌಧದಲ್ಲಿ ಮಾತಾಡ್ತಾರೆ. ನಿಮ್ಗೆ ನಾಚಿಕೆ ಆಗ್ಬೇಡ್ವಾ? ಗ್ಯಾರಂಟಿ ಯೋಜನೆ ಯಾಕೆ ಅಂತ ಹೇಳ್ತಿದ್ದ ಶಾಸಕರು ವಿಧಾನಸೌಧದಲ್ಲಿ ಕಿರಿಚ್ತಾರೆ, ಅಂಗಲಾಯಿಸ್ತಾರೆ. ಇಂಥ ಶಾಸಕರು ನಮ್ಗೆ ಬೇಕಿತ್ತ? ವಿಧಾನಸೌಧದಲ್ಲಿ ಹೇಳ್ತಾರೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಮ್ಮ ಶಾಸಕರನ್ನು ಮಾಡಬೇಕು, ನಾವು ಶಾಸಕರು ಇರುವುದಾಕೆ? ಈಗ ನಿಮ್ಗೆ ಗ್ಯಾರಂಟಿ ಯೋಜನೆಯ ಬೆಲೆ ಏನು ಅಂತ ಕಾರ್ಕಳದ ಶಾಸಕರಿಗೆ ಗೊತ್ತಾಗಿದೆಯಾ? ನಿಮ್ಮಂತ ಶಾಸಕರನ್ನು ನಾವು ನೋಡ್ಲಿಲ್ಲ. ಇವತ್ತು ವಿಧಾನಸೌಧದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷನಾಗಬೇಕು ಅನ್ನುವಂತ ಅಂಗಲಾಚುವ ಪರಿಸ್ಥಿತಿ ಇವತ್ತು ನಿಮ್ಗೆ ಬಂತಲ್ಲ. ಇದಕ್ಕಿಂತ ನಾಚಿಕೆಯ ಸಂಗತಿ ಯಾವುದಿಲ್ಲ. ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾಕತ್ತು. ಇದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾಕತ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ. ಬಂಧುಗಳೇ, ಇವತ್ತು 2,000 ರೂಪಾಯಿ ಗೃಹಿಣಿ ಕೊಟ್ಟದ್ದು ಯಾಕಾಗಿ? ಮಹಿಳೆಯರೇ ಸ್ವಾವಲಂಬಿಗಳಾಗಬೇಕು. ಇನ್ನೊಬ್ಬರ ಮನೆಯ ಯಜಮಾನ ಹತ್ರ, ಮಕ್ಕಳ ಹತ್ರ, ಯಾರ ಹತ್ರ ಕೈ ಚಾಚಬಾರದು ಅನ್ನುವಂತ ನಿಟ್ಟಿನಲ್ಲಿ 2,000ವನ್ನು ಕೊಟ್ಟರು. ಅದರಿಂದ ಮಹಿಳೆಯರು ಇವತ್ತು ಪತ್ರಿಕೆಗಳಲ್ಲಿ ನೀವು ನೋಡ್ತೀರಿ, ಮೊನ್ನೆ PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿ ಹೇಳ್ತಾಳೆ, ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ನಾನು ರ್ಯಾಂಕ್ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಆ ವಿದ್ಯಾರ್ಥಿ ಹೇಳ್ತಾಳೆ. 20,000 30,000 ಟಿವಿಯನ್ನು ತೆಗೆದುಕೊಂಡ ಗೃಹಿಣಿ ಹೇಳ್ತಾಳೆ, ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಗೆ ಟಿವಿಯನ್ನು ತೆಗೆದುಕೊಂಡೆ ಅಂತ ಹೇಳ್ತಾಳೆ. ಮನೆಗೆ ಫ್ರಿಡ್ಜ್ ಅನ್ನು ತೆಗೆದುಕೊಂಡ ಮಹಿಳೆ ಹೇಳ್ತಾಳೆ, ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ನಾನು ಫ್ರಿಡ್ಜ್ ಅನ್ನು ತಗೊಂಡೆ ಹೇಳ್ತಾಳೆ. ಕಣ್ಣಿಗೆ ಆಪರೇಷನ್ ಮಾಡಿಸಿಕೊಂಡ ರೋಗಿ ಹೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನನ್ನ ಶಸ್ತ್ರಚಿಕಿತ್ಸೆ ಆಯ್ತು ಅಂತ ಆ ಮಹಿಳೆ ಹೇಳ್ತಾರೆ, ಪುರುಷರು ಹೇಳ್ತಾರೆ. ಮತ್ತೊಬ್ಬಳು ಮಹಿಳೆ ಹೇಳ್ತಾಳೆ, ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಾನು ಬೋರ್ವೆಲ್ ತೆಗೆದೆ, ಇದರಿಂದ ನನ್ನ ಕೃಷಿಗೆ ಉತ್ತಮ ಉಪಯೋಗವಾಯಿತು ಅನ್ನುವಂತ ಮಾತನ್ನ ಗೃಹಿಣಿ ಹೇಳ್ತಾರೆ. ಇಷ್ಟೆಲ್ಲ ಸಾಧಕಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ್ರೆ ನೀವು ನಾಚಿಕೆ ಬರ್ತೀರಾ? ಅದರ ಬಗ್ಗೆ ಅವಹೇಳನ ಮಾಡ್ತೀರಿ. ಅದರ ಜೊತೆಯಲ್ಲಿ ಉಚಿತವಾದ ಬಸ್ ಯೋಜನೆ,
ಇವತ್ತು ಅನೇಕ ಮಹಿಳೆಯರು, ಲಕ್ಷಾಂತರ ಮಹಿಳೆಯರು ಇವತ್ತು ಪುಣ್ಯಕ್ಷೇತ್ರಗಳಿಗೆ, ಅನೇಕ ಕ್ಷೇತ್ರಗಳಿಗೆ ಹೋಗುವುದನ್ನು ನಾವು ನೋಡ್ತೀವಿ. ಇವತ್ತು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಈ ಶಕ್ತಿ ಯೋಜನೆಯ ಫಲವಾಗಿ ಈ ವರ್ಷದಲ್ಲಿ ಸುಮಾರು 30 ಕೋಟಿ ಹೆಚ್ಚು ಅನುದಾನಗಳು ಇವತ್ತು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಯೋಜನೆಯಿಂದ ಸಾಧ್ಯವಾಯಿತು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇವತ್ತು ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪಡೆದ ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಆತ್ಮಹತ್ಯೆಯನ್ನು ಮಾಡುವಂತ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ. ಪ್ರಾಯಕ್ಕೆ ಬಂದ ಯುವಕರು ಆತ್ಮಹತ್ಯೆಯನ್ನು ಮಾಡಿದಾಗ ಅಂತ ಪರಿಸ್ಥಿತಿ ಬರಬಾರದು ಅಂತ ಆ ನಿರುದ್ಯೋಗ ಯುವಕರಿಗೆ, ಪದವಿಯಾದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಕೊಡುವಂತ ಒಂದು ಮಹತ್ವದ ಯೋಜನೆ ಅದು ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದನ್ನ ನೀವು ಯಾವತ್ತೂ ಮರಿಬಾರದು. ಇವತ್ತು ಅಕ್ಕಿ ಕೊಡುವಂತ ಯೋಜನೆ, ಗ್ಯಾರಂಟಿ ಯೋಜನೆಗಳು 1-2. ಇವತ್ತು ವಿದ್ಯುತ್, ಗೃಹ ಜ್ಯೋತಿ, ಇಲ್ಲಿರುವ 90% ಜನರ ಮನೆಗೆ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿಯ ಯೋಜನೆಗಳು ಇವತ್ತು ಲಾಭವನ್ನು ಪಡಿತಾ ಇದ್ದೇವೆ. ಇಲ್ಲಿ ಇರುವ ಎಲ್ಲ ವ್ಯಾಪಾರಸ್ಥರು ಕೆಲವರ ಹೇಳಿಕೆಗಳನ್ನ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಸೋಮಾರಿಗಳಾಗ್ತೀರಿ ಅಂತ ನೀವೆಲ್ಲ ಕೆಲವರು ವ್ಯಾಪಾರಸ್ಥರು ಹೇಳ್ತೀರಿ. ವ್ಯಾಪಾರಸ್ಥರು ನಿಮ್ಮಲ್ಲಿ ಒಂದು ಮನವಿ, ಗೃಹಲಕ್ಷ್ಮಿಯ ಮೂಲಕ ಮಹಿಳೆಗೆ ಸಿಕ್ಕಿದ 2 ರೂಪಾಯಿ ಎಲ್ಲಿ ಹೋಗ್ತದೆ? ಅದು ನಿಮ್ಮ ಅಂಗಡಿಗೆ ಬರ್ತದೆ, ಸೀರೆ ತಗೊಳ್ಳಿಕ್ಕೆ, ನಿಮ್ಮ ಅಂಗಡಿಗೆ ವಸ್ತು ತಗೊಳ್ಳಿಕ್ಕೆ ಬರ್ತದೆ, ಅದು ನಿಮ್ಮ ಅಂಗಡಿಗೆ ಪಾತ್ರೆ ತಗೊಳ್ಳಿಕ್ಕೆ ಬರ್ತದೆ, ನಿಮ್ಮ ಮನೆಯ ಮಗು ಪುಸ್ತಕ ತಗೊಳ್ಳಿಕ್ಕೆ ಬರ್ತದೆ ಅನ್ನುವಂಥದ್ದನ್ನ ಈ ಗ್ರಾಹಕರು ನೀವು ಮರಿಬಾರ್ದು. ಯಾಕೆ ಅವಮಾನ ಮಾಡ್ತೀರಿ? ಇವತ್ತು ಗ್ಯಾರಂಟಿ ಯೋಜನೆ ಮೂಲಕ ಕರ್ನಾಟಕದ ಜನರ ಬದುಕು ಹಸನಾಗಿದೆ ಅನ್ನುವಂಥದ್ದನ್ನ ನಾವು ಮನಗಂಡಿದ್ದೇವೆ. ಬಿಜೆಪಿಯ ಅನೇಕ ಸರ್ಕಾರಗಳು, ಬಿಜೆಪಿ ಆಡಳಿತ ಮಾಡುವ ಅನೇಕ ರಾಜ್ಯ ಸರ್ಕಾರಗಳು ಕೂಡ ಈ ಗ್ಯಾರಂಟಿ ಯೋಜನೆಯನ್ನ ಬಳಸಿಕೊಂಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶಕ್ತಿ ಯೋಜನೆ ಮೂಲಕ, ವಿದ್ಯಾಸಿರಿಯ ಮೂಲಕ ಊರಿಗೆ ಬರ್ತಾರೆ, 10-20 ಫ್ಲೆಕ್ಸ್ ಗಳನ್ನ ಹಾಕಿ ನಾನು ಮಾಡಿದ್ದು ಅಂತ ಹೇಳ್ಕೊಂಡು ಶಂಕುಸ್ಥಾಪನೆ ಮಾಡ್ತಾರೆ. ಶಾಸಕರಲ್ಲಿ ಪ್ರಶ್ನೆ, ನಮ್ಮ ಸರ್ಕಾರ ಅಭಿವೃದ್ಧಿ ಶೂನ್ಯ ಅಂತಾದ್ರೆ ನೀವು ಇವತ್ತು ಫ್ಲೆಕ್ಸ್ ಗಳನ್ನ ಹಾಕೊಂಡು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಿರಿಲ್ಲ. ಎಲ್ಲಿಂದ ಬಂದ ದುಡ್ಡು? ನಿಮ್ಮ ಮನೆಯಿಂದ ಬಂದ ದುಡ್ಡೇ? ನೀವು ಮನೆಯಿಂದ ಕೊಟ್ಟ ದುಡ್ಡೇ ಅಲ್ಲ. ಇದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯರವರ ಸರ್ಕಾರ ಕೊಟ್ಟ ಹಣದ ಫಲವಾಗಿ ನೀವಿವತ್ತು ಶಂಕುಸ್ಥಾಪನೆಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ಮಾನ್ಯ ನಾಯಕರಾಗಿರುವ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಮಿನಿಸ್ಟ್ರಿಗಳನ್ನ ಭೇಟಿಯಾಗಿ ಅವರು ಕಾರ್ಕಳಕ್ಕೆ ಅನೇಕ ಅನುದಾನಗಳನ್ನು ಕೇಳಿದಾಗ ಕೋಟ್ಯಾಂತರ ರೂಪಾಯಿ ಇವತ್ತು ಹರಿದು ಬರ್ತಾ ಇದೆ. ಇವರಿಗೆ ಕಮಿಷನ್ಗೋಸ್ಕರ ಹಣ ಬರ್ತಾ ಇಲ್ಲ. ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ನೇರವಾಗಿ ಜನರಿಗೆ ತಲುಪುವಂತ ಕೆಲಸ ಆಗ್ತಾ ಇದೆ. ಆದ್ರಿಂದ ಕಾರ್ಕಳ ಶಾಸಕರಿಗೆ ಹೊಟ್ಟೆ ಉರಿತಾ ಇದೆ. ಆ ಹೊಟ್ಟೆ ಉರಿಯ ಬೆಂಕಿ ಒಂದು ದಿವಸ ನಿಮ್ಮನ್ನು ಕೂಡ ಸುಡುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗ್ಯಾಸ್ ಬೆಲೆಯನ್ನ ಏರಿಸುವ ಮೂಲಕ ನೀವು ಜನವಿರೋಧಿ ನೀತಿಯನ್ನ ಅನುಸರಿಸಿದ್ದೀರಿ, ಗೃಹಿಣಿಯರ ವಿರೋಧವನ್ನು ಕಟ್ಟಿದ್ದೀರಿ. ನಾವು ಗೃಹಿಣಿಯರಿಗೆ ಸುಲಭ ಆಗ್ಲಿ ಅಂತ 2,000 ರೂಪಾಯಿಯನ್ನು ಕೊಡ್ತೇವೆ. ನೀವು ನಿಮ್ಮ ನೀತಿಯಿಂದಾಗಿ, ನಿಮ್ಮ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಗೃಹಿಣಿಯರಿಗೆ ಅನೇಕ ತೊಂದರೆಗಳನ್ನ ತಾವು ಉಂಟು